ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತಮಗೆಲ್ಲರಿಗೂ ಟೆನ್ಸಸ್ ಮತ್ತೆ ಸೆಂಟೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಮತ್ತೆ ವರ್ಬ್ಸ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಪರ್ಸನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಟೆನ್ಸಸ್ introduction. The tense of a verb shows the time of an action or event. The sentence one, I write this letter to please you. ಇಲ್ಲಿ ನಿಮಗೆ ಸಂತೋಷ ಪಡಿಸಲಿಕ್ಕೆ ಲೆಟರ್ ಅನ್ನ ನಾನು ಬರೆಯುತ್ತೇನೆ ಅಂತ ಇದೆ. ಇದು ಟೆನ್ಸ್ ಏನಿದೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೆಕೆಂಡ್ ಒನ್ ಏನಿದೆ, ಐ ರೋಟ್ ದ ಲೆಟರ್ ಇನ್ ಇಸ್ ವೆರಿ ಪ್ರೆಸೆನ್ಸ್. ಅವರ ಸಮ್ಮುಖದಲ್ಲಿ, ಅವರ ಮುಂದೆನೆ ನಾನು ಒಂದು ಲೆಟರ್ ಅನ್ನ ಬರೆದೆ ಅನ್ನೋ ಅರ್ಥವನ್ನ ಕೊಡ್ತದೆ. ರೈಟ್ ಪ್ರೆಸೆಂಟ್ ಟೆನ್ಸ್ ಇದೆ, ರೋಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಥರ್ಡ್ ಒನ್, ಐ ಶಾಲ್ ರೈಟ್ ಅನದರ್ ಲೆಟರ್ ಟುಮಾರೋ. ನಾಳೆ ಬೇರೊಂದು ಪತ್ರವನ್ನ ನಾನು ಬರೆಯುವೆ ಎಂಬ ಅರ್ಥವನ್ನ ತೋರಿಸ್ತದೆ. ಇಲ್ಲಿ ಸೆಲ್ ಮತ್ತೆ ವಿಲ್ ನಾವು ಬಳಸೋ ಅಭ್ಯಾಸ ಇದೆ ಇಲ್ಲಿ ಥರ್ಡ್ ಪರ್ಸನ್ ಅಲ್ಲಿ. ಹಾಗೆ ಇಲ್ಲಿ ಫ್ಯೂಚರ್ ಟೆನ್ಸ್ ಅನ್ನ ತೋರಿಸ್ತಾ ಇದೆ. ಇಲ್ಲಿ ಇವಾಗ ಬಿಲೋ ವಿ ಗಿವ್ ದ ಚೀಪ್ ಟೆನ್ಸಸ್ ಆಕ್ಟಿವ್ ವಾಯ್ಸ್ ಇಂಡಿಕೇಟಿವ್ ಮೋಡ್ ಅಲ್ಲಿ ಆಫ್ ದ ವರ್ಬ್ ಟು ರೈಟ್. ಈ ರೈಟ್ ಅನ್ನೋ ಪದನೇ ನಾನು ಕೂಡ ಇಲ್ಲಿ ತಗೊಂಡಿದ್ದೀನಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸಿಂಗ್ಯುಲರ್ ನಂಬರ್ ಅಂಡ್ ಪ್ಲೂರಲ್ ನಂಬರ್. ಫಸ್ಟ್ ಪರ್ಸನ್ ಐ ರೈಟ್, ಇಲ್ಲೇನಿದೆ ರೈಟ್ ಅದನ್ನೇ ತಗೊಂಡಿದ್ದೀನಿ. ಸೆಕೆಂಡ್ ಪರ್ಸನ್ ಅಂದ್ರೆ ನೀನು, ಇಲ್ಲಿ ಮೊದಲನೇ ಪರ್ಸನ್ ಅಲ್ಲಿ ನಾನಿದ್ದೀನಿ. ಸೆಕೆಂಡ್ ಪರ್ಸನ್ ಅಲ್ಲಿ ನೀನು ಎಂಬ ಅರ್ಥವನ್ನು ಕೊಡ್ತದೆ. ಯು ರೈಟ್, ನೀನು ಬರೆಯುತ್ತಿ ಎಂಬ ಅರ್ಥವನ್ನೇ ಕೊಡ್ತದೆ. ನಮಗೆ ಇಲ್ಲಿ ಅಬ್ಜೆಕ್ಟ್ ನಾವು ತಗೋಬಹುದು ಮುಂದಕ್ಕೆ ಲೆಟರ್ ಅನ್ನೋದು. ಇಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಅಬ್ಜೆಕ್ಟ್ ಇಲ್ಲಿ ನಾನು ತಗೊಂಡಿಲ್ಲ, ನೀವು ತಗೋಬಹುದು. ಮತ್ತೆ ಬೇರೆ ಯಾವುದೇ ನೀವು ಮೈನ್ ವರ್ಬ್ಸ್ ನ ಏನ್ ನಾವು ಹೇಳ್ತೀವಿ, ಇಲ್ಲಿ ಆಕ್ಸಿಲರಿ ವರ್ಬ್ ಬಂದಿಲ್ಲ, ಇಲ್ಲಿ ಎಲ್ಲ ನಾವು ಬಂದಿರೋದು ಆರ್ಡಿನರಿ ವರ್ಬ್ ಅಂತ ಹೇಳ್ತೀವಿ. ಅದ್ ಮೈನ್ ವರ್ಬ್ನೇ ನಾನು ತಗೊಂಡಿದ್ದೀನಿ. ರೈಟ್ ಅನ್ನೋ ಒಂದೇ ಪದವನ್ನ ನಿಮಗ್ ಗೊತ್ತಾಗ್ಲಿ ಅನ್ನೋ ಅರ್ಥವಾಗ್ಲಿ ಅನ್ನೋ ರೀತಿನಲ್ಲಿ ನಾನು ಇಲ್ಲಿ ಸೆಂಟೆನ್ಸ್ ಗಳನ್ನ ಮಾಡ್ತಾ ಇದ್ದೀನಿ. ಈ ಥರ್ಡ್ ಪರ್ಸನ್ ಅಂದ್ರೆ ಮೂರನೇ ವ್ಯಕ್ತಿ ಹಿ ಆಗ್ತಾನೆ, ಹಿ ರೈಟ್ಸ್. ಇಲ್ಲಿ ರೈಟ್ ಅನ್ನೋ ಪದಕ್ಕೆ ನಾವು ಎಸ್ ಅನ್ನ ನಾವು ಸೇರಿಸಬೇಕಾಯ್ತದೆ ಸಿಂಗ್ಯುಲರ್ ನಲ್ಲಿ. ಹಿ ರೈಟ್ಸ್ ಅಂದ್ರೆ ಅವನು ಬರೆಯುತ್ತಾನೆ ಎಂದು ಅರ್ಥವನ್ನು ಕೊಡ್ತದೆ. ನಾವು ಮುಂದೆ ಯಾವುದಾದ್ರೂ ಅಬ್ಜೆಕ್ಟ್ ಅನ್ನ ನಾವು ತಗೋಬಹುದು, ತಗೊಳ್ಳದೇ ಇದ್ರೂ ಕೂಡ ಅದು ಅರ್ಥವನ್ನೇ ಹೊಂದಿರ್ತದೆ, ಪೂರ್ಣ ಅರ್ಥವನ್ನು ಹೊಂದಿರ್ತದೆ. ಹಾಗೇನೆ ಇಲ್ಲಿ ಪ್ಲೂರಲ್ ನಂಬರ್ ತಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ವಿ ರೈಟ್, ಸೆಕೆಂಡ್ ಪರ್ಸನ್ ಯು ರೈಟ್, ಥರ್ಡ್ ಪರ್ಸನ್ ದೇ ರೈಟ್. ಇಲ್ಲಿ ನಾವು ಬರೆಯುತ್ತೇವೆ, ನೀವು ಬರೆಯುತ್ತೀರಿ, ದೇ ರೈಟ್ ಅವರು ಬರೆಯುತ್ತಾರೆ ಎಂಬ ಅರ್ಥವನ್ನ ಇಲ್ಲಿ ಪ್ಲೂರಲ್ ನಂಬರ್ ಕೊಡ್ತಾ ಇದೆ.